algorithm for infix to postfix. There is an algorithm for infix expression to postfix expression. ಒಂದು algorithm ಇದೆ. ನಾವೇನ್ ಮಾಡ್ಬೇಕಂದ್ರೆ ಆ algorithm ನ ಯೂಸ್ ಮಾಡ್ಕೊಂಡು ಕನ್ವರ್ಟ್ ಮಾಡಬೇಕು. ಎಲ್ಲಿಂದ ಎಲ್ಲಿಗೆ ಅಂದ್ರೆ infix expression ಇಂದ ಹಿಡಿದು postfix expression ಗೆ. ಅದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀವಿ ನೋಡಿ. ಸ್ಟೆಪ್ 1, examine the next element in the input. ಫಸ್ಟ್ ಎಕ್ಸಾಮಿನ್ ಮಾಡಬೇಕು. ಫಸ್ಟ್ ಎಲಿಮೆಂಟ್ ಯಾವುದು, ಅದಾದ್ಮೇಲೆ ನೆಕ್ಸ್ಟ್ ಎಲಿಮೆಂಟ್ ಯಾವುದು, ಅದಾದ್ಮೇಲೆ ನೆಕ್ಸ್ಟ್ ಎಲಿಮೆಂಟ್ ಯಾವುದು. ಎಕ್ಸಾಮಿನ್ ದ ನೆಕ್ಸ್ಟ್ ಎಲಿಮೆಂಟ್ ಇನ್ ದ ಇನ್ಪುಟ್. ಆ ಎಕ್ಸಾಮಿನ್ ಮಾಡುವಾಗ ಇಫ್ ಇಟ್ ಈಸ್ ಓಪನಿಂಗ್ ಪ್ಯಾರಾಂಥಸಿಸ್, ಇದು ಓಪನಿಂಗ್ ಪ್ಯಾರಾಂಥಸಿಸ್ ಅಂದ್ರೆ ಇಫ್ ಇಟ್ ಈಸ್ ಓಪನಿಂಗ್ ಪ್ಯಾರಾಂಥಸಿಸ್ ಪುಶ್ ಇಟ್ ಆನ್ ಟು ದ ಸ್ಟ್ಯಾಕ್. ನೀವು ಒಂದು ಎಕ್ಸ್ಪ್ರೆಷನ್ ತಗೊಂಡಾಗ ಆ ಎಕ್ಸ್ಪ್ರೆಷನ್ ಅಲ್ಲಿ ಒಂದೊಂದು ಎಲಿಮೆಂಟ್ ನೇ ನೀವೇನ್ ಮಾಡ್ಬೇಕಂದ್ರೆ ಚೆಕ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಆ ಚೆಕ್ ಮಾಡುವಾಗ ಇಫ್ ಇಟ್ ಈಸ್ ಓಪನಿಂಗ್ ಪ್ಯಾರಾಂಥಸಿಸ್ ಏನಾದ್ರೂ ಫಸ್ಟ್ ಅಲ್ಲೇ ಇದ್ರೆ ಪುಶ್ ಇಟ್ ಆನ್ ಟು ದ ಸ್ಟ್ಯಾಕ್. ಏನ್ ಮಾಡ್ಬೇಕು, ಅದನ್ನ ಸ್ಟ್ಯಾಕ್ ಗೆ ಪುಶ್ ಮಾಡ್ರಿ. ಫಾರ್ ಎಕ್ಸಾಂಪಲ್ ಈ ಸ್ಟ್ಯಾಕ್ ಅನ್ಕೊಳ್ರಿ, ಇದಕ್ಕೆ ಪುಶ್ ಮಾಡಿರ್ತಾರ. ನೆಕ್ಸ್ಟ್ ಮೂರನೇದು, ಇಫ್ ಇಟ್ ಈಸ್ ಆಪರಾಂಡ್. ಆಪರಾಂಡ್ ಅಂದ್ರೆ ವೇರಿಯೇಬಲ್, ಅದು ಕಾನ್ಸ್ಟಂಟ್ ಆಗಿರಬಹುದು, ವೇರಿಯೇಬಲ್ ಆಗಿರಬಹುದು. ಇಫ್ ಇಟ್ ಈಸ್ ಆಪರಾಂಡ್ ಆಗಿದ್ರೆ ಅದನ್ನ ಏನ್ ಮಾಡ್ಬೇಕು, ಔಟ್ಪುಟ್ ಇಟ್. ಏನ್ ಮಾಡ್ಬೇಕು, ಅದನ್ನ ಔಟ್ಪುಟ್ ಹಾಕಬೇಕು. ನೆಕ್ಸ್ಟ್ ಫೋರ್ತ್ ಒನ್, ಇಫ್ ಇಟ್ ಈಸ್ ಅನ್ ಆಪರೇಟರ್. ಅಕಸ್ಮಾತ್ ಅಲ್ಲೇನಾದ್ರೂ ಸ್ಟಾರ್ಟಿಂಗ್ ನಮಗೆ ಆಪರೇಟರ್ ಬಂದಿದ್ರೆ ಅದಕ್ಕೆ 4 ಪಾಸಿಬಿಲಿಟೀಸ್ ಇದೆ. ಫಸ್ಟ್ ಪಾಸಿಬಿಲಿಟಿ ಎ, ಬಿ, ಸಿ, ಡಿ. ನೋಡ್ರಿ, ಓಪನಿಂಗ್ ಪ್ಯಾರಾಂಥಸಿಸ್ ಆದ್ರೆ ನೋ ಪ್ರಾಬ್ಲಮ್. ಫಸ್ಟ್ ಎಲಿಮೆಂಟ್ ನಮಗೆ ಓಪನಿಂಗ್ ಪ್ಯಾರಾಂಥಸಿಸ್ ಆಗಿದ್ರೆ ಡೈರೆಕ್ಟ್ಲಿ ಪುಶ್ ಇಟ್ ಆನ್ ಟು ದ ಸ್ಟ್ಯಾಕ್. ಆಪರೇಂಟ್ ಆಗಿದ್ರೆ ಔಟ್ಪುಟ್ ಹಾಕಬೇಕು. ಅದೇ ಆಪರೇಟರ್ ಆಗಿದ್ರೆ ಆಪರೇಟರ್ ಅಂದ್ರೆ ಸಿಂಬಲ್ಸ್ ಪ್ಲಸ್, ಸ್ಟಾರ್, ಮೈನಸ್, ಡಿವಿಷನ್ ಅವಾಗಿದ್ರೆ 4 ಪಾಸಿಬಿಲಿಟಿ ಇದೆ. ಯಾವ ತರ 4 ಪಾಸಿಬಿಲಿಟಿ? ಫಸ್ಟ್ ಎ, ಆ ಆಪರೇಟರ್ ಆಗಿದ್ರೆ ಏನ್ ಮಾಡ್ಬೇಕು, ಓಪನಿಂಗ್ ಪ್ಯಾರಾಂಥಸಿಸ್ ಆಗಿದ್ರೆ ಸ್ಟ್ಯಾಕ್ ಹಾಕ್ರಿ, ಆಪರೇಂಟ್ ಆಗಿದ್ರೆ ಔಟ್ಪುಟ್ ಹಾಕೊಳ್ರಿ. ಅದೇ ನೀವು ಆಪರೇಟರ್ ಆಗಿದ್ರೆ ಏನ್ ಚೆಕ್ ಮಾಡ್ಬೇಕಂದ್ರೆ ಇಫ್ ದ ಸ್ಟ್ಯಾಕ್ ಈಸ್ ಎಂಟಿ. ಇಫ್ ದ ಸ್ಟ್ಯಾಕ್ ಈಸ್ ಎಂಟಿ ಅಂದ್ರೆ ಏನು ಇಲ್ಲ ಅಂದ್ರೆ ಪುಶ್ ದಿಸ್ ಆಪರೇಟರ್ ಆನ್ ಟು ದ ಸ್ಟ್ಯಾಕ್. ಯಾವುದೇ ಆಪರೇಟರ್ ಆಗಿರಲಿ, ಸ್ಟ್ಯಾಕ್ ಎಂಟಿ ಆಗಿದೆ ಅಂದ್ರೆ ಆ ಒಂದು ಆಪರೇಟರ್ ನ ಏನ್ ಮಾಡ್ಬೇಕು, ನೀವು ಸ್ಟ್ಯಾಕ್ ಗೆ ಪುಶ್ ಮಾಡ್ರಿ. ನೆಕ್ಸ್ಟ್ ಬಿ ಪಾಸಿಬಿಲಿಟಿ, if the top of the stack is opening parenthesis, top of the stack is opening parenthesis, ಅವಾಗ ಕೂಡ push the operator onto the stack. ಅಂದ್ರೆ ನೀವು ಯಾವ ಆಪರೇಟರ್ ನ ಚೆಕ್ ಮಾಡ್ತಿದಿರೋ ಅದನ್ನ ಬೇಸ್ ಮಾಡ್ಕೊಂಡು ಈ 4 ಕಂಡೀಷನ್ ಅಪ್ಲೈ ಮಾಡಾಗುತ್ತೆ. ಈಗ ನೋಡ್ರಿ, ನೀವು ಆಪರೇಟ್ ಓಪನಿಂಗ್ ಪ್ಯಾರಾಂಥಸಿಸ್ ಇದ್ರೆ ಡೈರೆಕ್ಟ್ ಆಗಿ ಏನ್ ಮಾಡಬಹುದು, ಸ್ಟ್ಯಾಕ್ ಹಾಕೋಬಹುದು. ಆಪರೇಂಟ್ ಆಗಿದ್ರೆ ಔಟ್ಪುಟ್ ಹಾಕೊಳ್ಳ್ರಿ. ಆಪರೇಟರ್ ಆಗಿದ್ರೆ ಮಾತ್ರನೇ ಈ 4 ಪಾಸಿಬಿಲಿಟಿ ಚೆಕ್ ಮಾಡಬೇಕಾಗುತ್ತೆ. ಆಪರೇಟರ್ ಆಗಿದ್ರೆ ಫಸ್ಟ್ if the stack is empty, push this operator onto the stack. ಅಕಸ್ಮಾತ್ ಏನಾದ್ರು ಸ್ಟ್ಯಾಕ್ ಎಂಟಿ ಇದ್ರೆ ಆಪರೇಟರ್ ಏನ್ ಮಾಡ್ಕೋಬಹುದು, ನೀವು ಸ್ಟ್ಯಾಕ್ ಹಾಕೊಳ್ರಿ. ಇನ್ ಕೇಸ್ if the top of the stack is opening parenthesis, ಅಕಸ್ಮಾತ್ ಏನಾದ್ರು ಟಾಪ್ ಆಫ್ ದ ಸ್ಟ್ಯಾಕ್ ಅಲ್ಲಿ ಓಪನಿಂಗ್ ಪ್ಯಾರಾಂಥಸಿಸ್ ಇತ್ತು ಅನ್ಕೊಳ್ರಿ, ಅವಾಗ್ಲೂ ನೀವು ಏನ್ ಮಾಡಬಹುದು ಅಂದ್ರೆ push this operator onto the stack. ಅವಾಗ್ಲೂ ನೀವು ಏನ್ ಮಾಡಬಹುದು, ಆಪರೇಟರ್ ಏನ್ ಮಾಡಬಹುದು, ಪುಶ್ ಮಾಡಬಹುದು. ಎಲ್ಲಿಗೆ, ಸ್ಟ್ಯಾಕ್ ಗೆ. ನೆಕ್ಸ್ಟ್ step C, if this operator has a highest priority than the top of the stack. ನಿಮಗೆ ಪ್ರಯಾರಿಟಿ ಗೊತ್ತಿರಬೇಕು. ಪ್ರಯಾರಿಟಿ ಯಾವ ತರ ಆಗ್ತೀವಿ ಅಂದ್ರೆ ಫಸ್ಟ್ ಪ್ರಯಾರಿಟಿ ಕ್ಯಾರೆಟ್, that means exclusive or. after that division, star, plus, minus. division and star are equal priority. ಅವೆರಡು equal priority. ಕ್ಯಾರೆಟ್ ಅನ್ನೋದು highest priority, plus ಅದಕ್ಕಿಂತ lowest priority, minus ಅದಕ್ಕಿಂತ ಲೋಯೆಸ್ಟ್ ಪ್ರಯಾರಿಟಿ. ಅವನು ಏನ್ ಹೇಳ್ತಿದ್ದ ಅಂದ್ರೆ ಇಫ್ ದ ಆಪರೇಟರ್ ಹ್ಯಾಸ್ ದ ಹೈಯೆಸ್ಟ್ ಪ್ರಯಾರಿಟಿ ದ್ಯಾನ್ ದ ಟಾಪ್ ಆಫ್ ದ ಸ್ಟ್ಯಾಕ್. ನಾವು ಸ್ಟ್ಯಾಕ್ ಅಲ್ಲಿ ಅಕಸ್ಮಾತ್ ಮೈನಸ್ ಇದ್ರೆ ಅದರ ಮೇಲ್ಗಡೆ ಬೇಕಾದ್ರೆ ಏನ್ ಮಾಡಬಹುದು, ಪ್ಲಸ್ ಹಾಕಬಹುದು, ಸ್ಟ್ಯಾಕ್ ಅಲ್ಲಿ ಹಾಕಬಹುದು. ಅಕಸ್ಮಾತ್ ನಮ್ಮ ಹತ್ರ ಇಲ್ಲಿ ಪ್ಲಸ್ ಇದ್ದು ನಮ್ಮ ಆಪರೇಟರ್ ಮೈನಸ್ ಇದ್ರೆ ನಾವು ಪುಶ್ ಮಾಡಂಗಿಲ್ಲ ಆಪರೇಟರ್ ಗೆ. ಯಾಕಂದ್ರೆ ದಿಸ್ ಮೈನಸ್ ಹ್ಯಾಸ್ ದ ಲೋಯೆಸ್ಟ್ ಪ್ರಯಾರಿಟಿ ದ್ಯಾನ್ ದ ಟಾಪ್ ಆಫ್ ದ ಸ್ಟ್ಯಾಕ್. ಪ್ಲಸ್ ಗಿಂತ ಲೋಯೆಸ್ಟ್ ಆಗಿರೋದ್ರಿಂದ ಲೋಯೆಸ್ಟ್ ನ ಹೈಯೆಸ್ಟ್ ಮೇಲೆ ಏನ್ ಮಾಡಕ್ಕಾಗಲ್ಲ, ನಾವು ಇನ್ಸರ್ಟ್ ಮಾಡಕ್ಕಾಗಲ್ಲ. ಕರೆಕ್ಟ್ ಆಗಿ ಕೇಳಬೇಕಿಲ್ಲ.
ಆಪರೇಟರ್ ಆಗಿದ್ರೆ ಮಾತ್ರ ಸ್ವಲ್ಪ ಪ್ರಾಬ್ಲಮ್ ಆಗೋದು. ಓಪನಿಂಗ್ ಪ್ಯಾರಾಂಥಿಸಿಸ್ ಇದ್ರೆ ಡೈರೆಕ್ಟ್ ಆಗಿ ಸ್ಟ್ಯಾಕ್ ಹಾಕ್ತಿವಿ, ಆಪರೆಂಡ್ ಇದ್ರೆ ಔಟ್ಪುಟ್ ಹಾಕ್ಬಿಡ್ತೀವಿ. ಆಪರೇಟರ್ ಇದ್ರೆ ಈಗ 4 ಪಾಸಿಬಿಲಿಟಿ ಚೆಕ್ ಮಾಡಬೇಕಾಗುತ್ತೆ. ಫಸ್ಟ್ ಪಾಸಿಬಿಲಿಟಿ, ಇಫ್ ದ ಸ್ಟ್ಯಾಕ್ ಈಸ್ ಎಂಪ್ಟಿ ಪುಶ್ ದಿಸ್ ಆಪರೇಟರ್ ಅಂಟು ದ ಸ್ಟ್ಯಾಕ್. ಸ್ಟ್ಯಾಕ್ ಅಲ್ಲಿ ಏನಾದ್ರು ಎಂಪ್ಟಿ ಇತ್ತು ಅನ್ಕೊಳ್ರಿ, ಏನು ನೋಡಂಗಿಲ್ಲ, ಡೈರೆಕ್ಟ್ ಆಗಿ ಯಾವ ಆಪರೇಟರ್ ನ ಚೆಕ್ ಮಾಡ್ತಾ ಇದ್ರು ಆ ಆಪರೇಟರ್ ನ ಸ್ಟ್ಯಾಕ್ ಹಾಕ್ಬೋದು. ಎರಡನೇದು, ಅಕಸ್ಮಾತ್ ಟಾಪ್ ಆಫ್ ದ ಸ್ಟ್ಯಾಕ್ ಏನಾದ್ರು ಓಪನಿಂಗ್ ಪ್ಯಾರಾಂಥಿಸಿಸ್ ಇದ್ರೆ ನೀವು ಒಂದು ಆಪರೇಟರ್ ನ ಯಾವ ಆಪರೇಟರ್ ನ ಚೆಕ್ ಮಾಡ್ತಿದ್ರು ಅದನ್ನ ಡೈರೆಕ್ಟ್ ಆಗಿ ಪುಶ್ ಮಾಡಬಹುದು ಯಾವುದಕ್ಕೆ, ಸ್ಟ್ಯಾಕ್ ಗೆ. ನೆಕ್ಸ್ಟ್ ಮೂರನೇದು, ಅಕಸ್ಮಾತ್ ಇಫ್ ದಿಸ್ ಆಪರೇಟರ್ ಹ್ಯಾಸ್ ದ ಹೈಯೆಸ್ಟ್ ಪ್ರಯಾರಿಟಿ ದ್ಯಾನ್ ದ ಟಾಪ್ ಆಫ್ ದ ಸ್ಟ್ಯಾಕ್. ಟಾಪ್ ಆಫ್ ದ ಸ್ಟ್ಯಾಕ್ ಎಲ್ಲ ಅಕಸ್ಮಾತ್ ಆಪರೇಟರ್ ಇದ್ರೆಗನ ಆ ಆಪರೇಟರ್ ಗಿಂತ ಹೈಯೆಸ್ಟ್ ಪ್ರಯಾರಿಟಿ ಇದ್ರೆ ಮಾತ್ರನೇ ಈ ಆಪರೇಟರ್ ನ ನೀವೇನ್ ಮಾಡಬಹುದು, ಸ್ಟ್ಯಾಕ್ ಗೆ ಪುಶ್ ಮಾಡಬಹುದು. ಎಲ್ಸ್ ಇಲ್ಲ ಅಂದ್ರೆ ಪಾಪ್ ದಟ್ ಆಪರೇಟರ್ ಫ್ರಮ್ ದ ಸ್ಟ್ಯಾಕ್ ಅಂಡ್ ಔಟ್ಪುಟ್ ಇಟ್. ಹೈಯೆಸ್ಟ್ ಪ್ರಯಾರಿಟಿ ಇದ್ರೆ ಇನ್ಸರ್ಟ್ ಮಾಡ್ರಿ, ಇಲ್ಲ ಅನ್ಕೊಳ್ರಿ ಯಾವ ಆಪರೇಟರ್ ಹೈಯೆಸ್ಟ್ ಪ್ರಯಾರಿಟಿ ಇದೆಯೋ ಅದನ್ನ ಔಟ್ಪುಟ್ ಗೆ ಹಾಕೊಳ್ರಿ. ನಾವು ಯಾವ ಆಪರೇಟರ್ ಚೆಕ್ ಮಾಡ್ತಿದ್ವೋ ಅದನ್ನ ಸ್ಟ್ಯಾಕ್ ಗೆ ಹಾಕೊಳ್ರಿ. ಕಂಡೀಷನ್ಸ್ ಕರೆಕ್ಟ್ ಆಗಿ ಚೆಕ್ ಮಾಡ್ಬೇಕು. ಇಲ್ಲಿ 4 ಕಂಡೀಷನ್ಸ್ ಇದೆ. ಕಂಡೀಷನ್ ನಂಬರ್ 1, ಆಪರೇಟರ್ ಚೆಕ್ ಮಾಡುವಾಗ ಮಾತ್ರನೇ ಪ್ರಾಬ್ಲಮ್ ಆಗೋದು. ಇಫ್ ದ ಸ್ಟ್ಯಾಕ್ ಈಸ್ ಎಂಪ್ಟಿ ಡೈರೆಕ್ಟ್ಲಿ ಪುಶ್ ದ ಆಪರೇಟರ್ ಅಂಟು ದ ಸ್ಟ್ಯಾಕ್. ಎರಡನೇ ಕಂಡೀಷನ್, ಇಫ್ ದ ಟಾಪ್ ಆಫ್ ದ ಸ್ಟ್ಯಾಕ್ ಈಸ್ ಓಪನಿಂಗ್ ಪ್ಯಾರಾಂಥಿಸಿಸ್ ಆಗಿದ್ರೆ ಪುಶ್ ದಟ್ ಆಪರೇಟರ್ ಅಂಟು ದ ಸ್ಟ್ಯಾಕ್. ಮೂರನೇದು, ಇಫ್ ದ ಆಪರೇಟರ್ ಹ್ಯಾಸ್ ದ ಹೈಯೆಸ್ಟ್ ಪ್ರಯಾರಿಟಿ ದ್ಯಾನ್ ದ ಟಾಪ್ ಆಫ್ ದ ಸ್ಟ್ಯಾಕ್, ಅವಾಗ್ಲೂ ನೀವೇನ್ ಮಾಡಬಹುದು, ಪುಶ್ ದಟ್ ಆಪರೇಟರ್ ಅಂಟು ದ ಸ್ಟ್ಯಾಕ್. ಹೈಯೆಸ್ಟ್ ಪ್ರಯಾರಿಟಿ ಇಲ್ಲ ಅಂದ್ರೆ ಪಾಪ್ ದ ಆಪರೇಟರ್ ಫ್ರಮ್ ದ ಸ್ಟ್ಯಾಕ್ ಅಂಡ್ ಔಟ್ಪುಟ್ ಇಟ್. ಪಾಪ್ ದ ಆಪರೇಟರ್ ಫ್ರಮ್ ದ ಸ್ಟ್ಯಾಕ್ ಅಂಡ್ ಔಟ್ಪುಟ್ ಇಟ್. ದೀಸ್ 4 ಕಂಡೀಷನ್ಸ್. ಓಪನಿಂಗ್ ಪ್ಯಾರಾಂಥಿಸಿಸ್ ಚೆಕ್ ಮಾಡಿದ್ವಿ, ಆಪರೆಂಡ್ ಚೆಕ್ ಮಾಡಿದ್ವಿ, ಆಪರೇಟರ್ ಚೆಕ್ ಮಾಡಿದ್ವಿ. ನೆಕ್ಸ್ಟ್ ಕಂಡೀಷನ್ ನಂಬರ್ 5, ಇಫ್ ಇಟ್ ಈಸ್ ಕ್ಲೋಸಿಂಗ್ ಪ್ಯಾರಾಂಥಿಸಿಸ್. ಅಕಸ್ಮಾತ್ ಏನಾದ್ರು ಕ್ಲೋಸಿಂಗ್ ಪ್ಯಾರಾಂಥಿಸಿಸ್ ಏನಾದ್ರು ಇನ್ಪುಟ್ ಎಲಿಮೆಂಟ್ ಆಗಿದ್ರೆ, ಇಫ್ ಇಟ್ ಈಸ್ ಕ್ಲೋಸಿಂಗ್ ಪ್ಯಾರಾಂಥಿಸಿಸ್ ಪಾಪ್ ದ ಆಪರೇಟರ್ ಫ್ರಮ್ ದ ಸ್ಟ್ಯಾಕ್ ಎಲ್ಲಿವರೆಗೂ ಅಂದ್ರೆ ಅಂಟಿಲ್ an opening parenthesis is encountered. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಸ್ಟ್ಯಾಕ್ ಅಲ್ಲಿ ಇಲ್ಲಿ ಮೈನಸ್ ಇದೆ, ಇದ್ರ ಮೇಲ್ಗಡೆ ಪ್ಲಸ್ ಇದೆ. ಇವಾಗ ಯಾವ್ದು ಅನ್ಕೊಳ್ರಿ, ಕ್ಲೋಸಿಂಗ್ ಪ್ಯಾರಾಂಥಿಸಿಸ್ ಅನ್ಕೊಳ್ರಿ. ನಾವು ಡೈರೆಕ್ಟ್ ಆಗಿ ಸ್ಟ್ಯಾಕ್ ಹಾಕಂಗಿಲ್ಲ, ಅದ್ರ ಬದಲು ಏನ್ ಮಾಡ್ತೀವಿ ಅಂದ್ರೆ ಈ ಪ್ಲಸ್ ನ ಔಟ್ಪುಟ್ ಗೆ ಹಾಕೊಳ್ರಿ, ಇದನ್ನ ತೆಗೀರಿ, ಮೈನಸ್ ನ ಔಟ್ಪುಟ್ ಗೆ ಹಾಕೊಳ್ರಿ. ನೆಕ್ಸ್ಟ್ ಓಪನಿಂಗ್ ಪ್ಯಾರಾಂಥಿಸಿಸ್ ಕ್ಲೋಸಿಂಗ್ ಪ್ಯಾರಾಂಥಿಸಿಸ್ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಅಲ್ಲಿಗೆ ಸ್ಟ್ಯಾಕ್ ಈಸ್ ಎಂಪ್ಟಿ. ಅವನು ಏನ್ ಹೇಳ್ತಿದ್ದಾನಂದ್ರೆ ಇಫ್ ದ ಟಾಪ್ ಆಫ್ ದ ಸ್ಟ್ಯಾಕ್ ಈಸ್ ಕ್ಲೋಸಿಂಗ್ ಪ್ಯಾರಾಂಥಿಸಿಸ್, ನೆಕ್ಸ್ಟ್ ಎಲಿಮೆಂಟ್ ಏನಾದ್ರು ಕ್ಲೋಸಿಂಗ್ ಪ್ಯಾರಾಂಥಿಸಿಸ್ ಆಗಿದ್ರೆ ಪಾಪ್ ದ ಆಪರೇಟರ್ಸ್ ಫ್ರಮ್ ದ ಸ್ಟ್ಯಾಕ್ ಅಂಡ್ ಔಟ್ಪುಟ್ ಇಟ್ ಎಲ್ಲಿವರೆಗೂ ಅಂದ್ರೆ ಅಂಟಿಲ್ an opening parenthesis is encountered. ನಿಮ್ಮ ಓಪನಿಂಗ್ ಪ್ಯಾರಾಂಥಿಸಿಸ್ ಎಲ್ಲಿವರೆಗೂ ಇರ್ತದೋ ಅಲ್ಲಿ ಗಂಟ ಅದರ ಮೇಲ್ಗಡೆ ಯಾವುದೇ ಆಪರೇಟರ್ಸ್ ಇರಲಿ ಅವನ್ನ ನೆತ್ತಿ ಏನ್ ಮಾಡ್ಬೇಕು, ನೀವು ಔಟ್ಪುಟ್ ಗೆ ಹಾಕೊಳ್ರಿ. ಅರ್ಥ ಆಗ್ತಾ ಇದೆಯಾ? If it is closing parenthesis, pop the operators from the stack and output it ಎಲ್ಲಿವರೆಗೂ ಅಂದ್ರೆ until an opening parenthesis is encountered. ಓಪನಿಂಗ್ ಪ್ಯಾರಾಂಥಿಸಿಸ್ ಎಲ್ಲಿವರೆಗೂ ಬರ್ತದೋ ಅಲ್ಲಿವರೆಗೂ ಅದ್ರ ಮೇಲ್ಗಡೆ ಎಷ್ಟೇ ಆಪರೇಟರ್ಸ್ ಇರಲಿ ಅದನ್ನ ಎತ್ತಿ ಔಟ್ಪುಟ್ ಗೆ ಹಾಕೊಳ್ರಿ. ಓಪನಿಂಗ್ ಪ್ಯಾರಾಂಥಿಸಿಸ್ ಕ್ಲೋಸಿಂಗ್ ಪ್ಯಾರಾಂಥಿಸಿಸ್ ಏನಾಗುತ್ತೆ, ಕ್ಯಾನ್ಸಲ್ಸ್ ಔಟ್ ಆಗುತ್ತೆ. ನೆಕ್ಸ್ಟ್ 6th one, ಅಲ್ಲಿಗೆ ಇಷ್ಟೇ ಇರೋದು. if there is more input, ಇನ್ನೂ ಇನ್ಪುಟ್ ಇದ್ರೆ go to step 1. if there is no more input, input ಇಲ್ಲ ಅಂದ್ರೆ if there is no more input, pop the operators from the stack. ಅಕಸ್ಮಾತ್ ಸ್ಟ್ಯಾಕ್ ಅಲ್ಲಿ ಏನಾದ್ರು ಆಪರೇಟರ್ಸ್ ಇದ್ರೆಗನ ಅದನ್ನ ಎತ್ತಿ ಏನ್ ಮಾಡ್ರಿ, ಔಟ್ಪುಟ್ ಗೆ ಹಾಕೊಳ್ರಿ. this is an algorithm for infix to postfix. ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಕಷ್ಟ ಇದೆ ಇದು, ಕರೆಕ್ಟ್ ಆಗಿ ಕೇಳಬೇಕಿಲ್ರಿ. ಒಂದು ಎಕ್ಸ್ಪ್ರೆಷನ್ ಬರೆದ್ರೆ ಓಪನಿಂಗ್ ಪ್ಯಾರಾಂಥಿಸಿಸ್ ಬರಬಹುದು, ಆಪರೆಂಡ್ ಬರಬಹುದು, ಆಪರೇಟರ್ ಬರಬಹುದು, ಕ್ಲೋಸಿಂಗ್ ಪ್ಯಾರಾಂಥಿಸಿಸ್ ಬರಬಹುದು. ಇಷ್ಟು ಪಾಸಿಬಿಲಿಟಿ ಇದೆ. ಅದಕ್ಕೆ ಏನು ಹೇಳ್ತೀವಿ ನೋಡ್ರಿ, ಎಕ್ಸಾಮಿನ್ ದ ನೆಕ್ಸ್ಟ್ ಎಲಿಮೆಂಟ್ ಇಂದ ಇನ್ಪುಟ್. ಚೆಕ್ ಮಾಡ್ಕೊಳ್ರಿ ನೆಕ್ಸ್ಟ್ ಎಲಿಮೆಂಟ್ ಯಾವುದಿದೆ ಅಂತ. ಇನ್ ಕೇಸ್ ಇಫ್ ಇಟ್ ಈಸ್ ಓಪನಿಂಗ್ ಪ್ಯಾರಾಂಥಿಸಿಸ್ ಪುಶ್ ದ ಆಪರೇಟರ್ ಅಂಟು ದ ಸ್ಟ್ಯಾಕ್. ಇಫ್ ಇಟ್ ಈಸ್ ಅನ್ ಆಪರೆಂಡ್ ಔಟ್ಪುಟ್ ಇಟ್. ಇಫ್ ಇಟ್ ಈಸ್ ಅನ್ ಆಪರೇಟರ್ ಆಗಿದ್ರೆ then there are 4 possibilities. First one, if the stack is empty, stack is empty ಆಗಿದ್ರೆ push this operator onto the stack. In case if the top of the stack is opening parenthesis, then only ಅವಾಗ ಕೂಡ push this operator onto the stack. If it is highest priority than the top of the stack,
push the operator onto the stack. Else illa andre pop the operator from the stack and output it. Next, condition number 5. If it is closing parenthesis, adenandre closing parenthesis agidre pop the operators from the stack until an opening parenthesis is encountered. ಎಲ್ಲಿವರೆಗೂ ಓಪನಿಂಗ್ ಪ್ಯಾರಾಂಥಸಿಸ್ ಇರ್ತದೋ ಅದರ ಮೇಲ್ಗಡೆ ಎಷ್ಟೇ ಆಪರೇಟರ್ಸ್ ಇರಲಿ ಅವನ್ನ ಎತ್ತಿ ಏನ್ ಮಾಡಿ ನೀವು ಔಟ್ಪುಟ್ ಗೆ ಹಾಕೊಳ್ಳ್ರಿ. ಪಾಪ್ ಅಂಡ್ ಡಿಸ್ಕಾರ್ಡ್ ದ ಓಪನಿಂಗ್ ಪ್ಯಾರಾಂಥಸಿಸ್. ಪಾಪ್ ಮಾಡ್ರಿ ಮತ್ತೆ ಡಿಸ್ಕಾರ್ಡ್ ಮಾಡ್ಕೊಳ್ರಿ ಯಾವ್ದನ್ನಂದ್ರೆ ಓಪನಿಂಗ್ ಪ್ಯಾರಾಂಥಸಿಸ್ ನ. ನೆಕ್ಸ್ಟ್, ಇಫ್ ದೇರ್ ಇಸ್ ಮೋರ್ ಇನ್ಪುಟ್ ಗೋ ಟು ಸ್ಟೆಪ್ 1. ಇಫ್ ದೇರ್ ಇಸ್ ನೋ ಮೋರ್ ಇನ್ಪುಟ್, ಯಾವುದೇ ಇನ್ಪುಟ್ ಇಲ್ಲ ಅಂದ್ರೆ then pop the operators from the stack and output it. This is an algorithm for converting infix to postfix. ಇದಕ್ಕೆ ನೀವು ಏನು ಮಾಡಬೇಕಂದ್ರೆ ಒಂದು ಎಕ್ಸಾಂಪಲ್ ತಗೊಂಡು ಅದನ್ನ ಅನಲೈಸ್ ಮಾಡಿದ್ರೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಈಗ ನೋಡ್ಲಿ, ಒಂದು ಎಕ್ಸಾಂಪಲ್ ತಗೊಂತೀವಿ. ಫಸ್ಟ್ ಒನ್, 2 star 3 divided by opening parenthesis 2 minus 1 plus 5 star 3. Okay, this is the expression. We have to convert it from infix to postfix. Infix ಅಲ್ಲಿ ಯಾವ ಕನ್ವರ್ಟ್ ಮಾಡಬೇಕು? postfix ಗೆ ಕನ್ವರ್ಟ್ ಮಾಡಬೇಕು. ಓಕೆ, ಫಸ್ಟ್ ಒನ್ ಇಲ್ಲಿ ಏನು ಮಾಡ್ತೀನಿ ಅಂದ್ರೆ ನಾನು ಇನ್ಪುಟ್ ಬರ್ಕೊಂತೀನಿ. ನೆಕ್ಸ್ಟ್ ಇಲ್ಲಿ ಸ್ಟ್ಯಾಕ್ ಬರ್ಕೊಂತೀನಿ. ಇದು ಬಂದು ಔಟ್ಪುಟ್. Step 1, examine the next element in the input. Examine ಮಾಡ್ತಿದ್ವಿ. Which is the first one? 2. First element ಯಾವ್ದಿದೆ? 2. ನೋಡ್ರಿ, step 2. If it is opening parenthesis, 2 ಅನ್ನೋದು opening parenthesis ಅಲ್ಲ. Step number 3. If it is an operand, 2 ಅನ್ನೋದು operand yes. Directly output it. ಏನು ಮಾಡಕ್ಕೆ ಹೇಳ್ತಿದ್ದಾನೆ ಅವನ? ಔಟ್ಪುಟ್ ಹಾಕೊಳ್ರಿ ಅಂತ ಹೇಳ್ತಾನೆ. ಔಟ್ಪುಟ್ ಹಾಕಿದೆ. Stack is empty. ಎಂಟಿ ಅಂದ್ರೆ ಆಶ್ ಹಾಕಿದ್ ನೋಡ್ರಿ, ಇನ್ನು ಸ್ಟ್ಯಾಕ್ ಅಲ್ಲಿ ಏನು ಹಾಕಿಲ್ಲ. ಆಪರೆಂಟ್ ಬಂತು ಫಸ್ಟ್ ಎಲಿಮೆಂಟ್, ಆ ಆಪರೆಂಟ್ ಇತ್ತು ಯಾವ್ದಕ್ಕೆ ಹಾಕೊಂಡಿದ್ವಿ? ಔಟ್ಪುಟ್ ಹಾಕೊಂಡಿದ್ವಿ. ಓಕೆ, ನೆಕ್ಸ್ಟ್ ಎಲಿಮೆಂಟ್ ಈಸ್ ಸ್ಟಾರ್. ನೆಕ್ಸ್ಟ್ ಎಲಿಮೆಂಟ್ ಯಾವುದು? ಸ್ಟಾರ್. ಸ್ಟಾರ್ ಇಸ್ ಅನ್ ಓಪನಿಂಗ್ ಪ್ಯಾರಂಥೆಸಿಸ್ ಅಲ್ಲ. ಸ್ಟಾರ್ ಇಸ್ ಅನ್ ಆಪರೆಂಟ್ ಅಲ್ಲ. ಸ್ಟಾರ್ ಇಸ್ ಅನ್ ಆಪರೇಟರ್ ಎಸ್. ಸ್ಟಾರ್ ಅನ್ನೋದು ಏನು ಇವಾಗ? ಆಪರೇಟರ್. ಆಪರೇಟರ್ ಆಗಿದ್ರೆ 4 ಕಂಡೀಷನ್ಸ್ ಅನ್ನ ಚೆಕ್ ಮಾಡಬೇಕು. ಕಂಡೀಷನ್ ನಂಬರ್ 1, if the stack is empty, check ಮಾಡ್ಕೊಳ್ರಿ. stack empty ಆಗಿದೆಯಾ? yes. then the push this operator onto the stack. ಈ ತರ ಸ್ಟ್ಯಾಕ್ ಬರ್ಕೊಂಡು ಆ ಸ್ಟಾರ್ ಅನ್ನೋದನ್ನ ಏನು ಮಾಡ್ರಿ? ಸ್ಟ್ಯಾಕ್ ಗೆ ಹಾಕ್ಕೊಳ್ರಿ. ಇನ್ನು ಔಟ್ಪುಟ್ ಅಲ್ಲಿ ಏನಿರ್ತದೆ? ಸೇಮ್ ಆಸ್ ಇಟ್ ಈಸ್ 2 ಹಂಗೆ ಇರ್ತದೆ. ಓಕೆ, ನೆಕ್ಸ್ಟ್ ಎಲಿಮೆಂಟ್ 3. ನೆಕ್ಸ್ಟ್ ಎಲಿಮೆಂಟ್ ಯಾವುದು? 3. 3 is opening parenthesis ಅಲ್ಲ. 3 is an operand yes. if it is operand output it. ಏನು ಮಾಡಕ್ಕೆ ಹೇಳಿದಾರೆ? ಅದನ್ನ ಔಟ್ಪುಟ್ ಗೆ ಹಾಕೊಳ್ಳ್ರಿ ಅಂತ ಹೇಳ್ತಿದ್ದಾನೆ. ಸ್ಟ್ಯಾಕ್ ಆಸ್ ಇಟ್ ಈಸ್ ಸ್ಟಾರ್ ಹಂಗೆ ಇರ್ತದೆ. 2 ಆದ್ಮೇಲೆ ಏನು ಮಾಡ್ತದೆ ನೆಕ್ಸ್ಟ್ ಈಗ? 3. ಆ 3 ನ ಎತ್ತಿ ಏನು ಮಾಡಿದ್ವಿ? ಔಟ್ಪುಟ್ ಗೆ ಹಾಕೊಂಡಿದ್ವಿ. ನೆಕ್ಸ್ಟ್ ಎಲಿಮೆಂಟ್ ಡಿವಿಷನ್. ಡಿವಿಷನ್ is an opening parenthesis ಅಲ್ಲ. ಡಿವಿಷನ್ is an operand ಆಪರೆಂಡ್ ಅಲ್ಲ. ಡಿವಿಷನ್ is an operator yes. ಡಿವಿಷನ್ ಅನ್ನೋದು ಏನು? ಆಪರೇಟರ್. ಆಪರೇಟರ್ ಆಗಿದ್ರೆ 4 ಕಂಡೀಷನ್ ಚೆಕ್ ಮಾಡಬೇಕು. ಫಸ್ಟ್ ಒನ್, ಕಂಡೀಷನ್ ನಂಬರ್ 1, if the stack is empty. ಸ್ಟ್ಯಾಕ್ ಎಂಪ್ಟಿ ಇದೆಯಾ? ಇಲ್ಲ. ಏನಿದೆ ಸ್ಟ್ಯಾಕ್ ಅಲ್ಲಿ? ಆಲ್ರೆಡಿ ಸ್ಟಾರ್ ಇದೆ. ನೆಕ್ಸ್ಟ್, if the top of the stack is opening parenthesis. ಈಗ ಟಾಪ್ ಯಾವುದು? ಸ್ಟಾರ್. ಓಪನಿಂಗ್ ಪ್ಯಾರಂಥೆಸಿಸ್ ಇದೆಯಾ? ಇಲ್ಲ. ಕಂಡೀಷನ್ ನಂಬರ್ 2 ಅಪ್ಲೈ ಆಗಲ್ಲ. ಕಂಡೀಷನ್ ನಂಬರ್ 3, if it has the highest priority. ಯಾವುದು? ಡಿವಿಷನ್. if it has the highest priority than the top of the stack. ಸ್ಟಾರ್ ಗಿಂತ ಹೈಯೆಸ್ಟ್ ಪ್ರಯಾರಿಟಿ ನ ಡಿವಿಷನ್ ಅಲ್ಲ, ಈಕ್ವಲ್ ಪ್ರಯಾರಿಟಿ. ಅದು ಸ್ಟಾರ್ ಮತ್ತೆ ಡಿವಿಷನ್ ಎರಡು ಈಕ್ವಲ್ ಪ್ರಯಾರಿಟಿ ಆದ್ರಿಂದ ಅಲ್ಲ ಅಂದ್ರೆ ನಾವು ಯಾವ್ದಕ್ಕೆ ಹೋಗ್ಬೇಕು ಇಲ್ಲಿ? ಎಲ್ಸ್. ಕಂಡೀಷನ್ ರಾಂಗ್ ಅಂದ್ರೆ ಎಲ್ಲಿ ಹೋಗ್ಬೇಕು? ಎಲ್ಸ್ ಹೋಗ್ಬೇಕು. ಎಲ್ಸ್ ಅಲ್ಲಿ ಏನಿದೆ ಅಂದ್ರೆ ಪಾಪ್ ದ ಆಪರೇಟರ್ ಫ್ರಮ್ ದ ಸ್ಟ್ಯಾಕ್. ನೋಡ್ರಿ, ಇದನ್ನ ಏನ್ ಮಾಡ್ತೀನಿ ಅಂದ್ರೆ 2, 3 ಈ ಸ್ಟಾರ್ ಎತ್ತಿ ಔಟ್ಪುಟ್ ಹಾಕೋತೀನಿ. ಡಿವಿಷನ್ ಎತ್ತಿ ಏನ್ ಮಾಡ್ತೀನಿ ಅಂದ್ರೆ ಸ್ಟ್ಯಾಕ್ ಹಾಕೋತಾ ಇದೀನಿ.
ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ಎಲಿಮೆಂಟ್ ವಿಚ್ ಇಸ್ ದ ನೆಕ್ಸ್ಟ್ ಎಲಿಮೆಂಟ್ ಓಪನಿಂಗ್ ಪ್ಯಾರಂಥಸಿಸ್. ನೋಡ್ರಿ ಇದು if it is opening parenthesis ಹೌದು ಡೈರೆಕ್ಟ್ಲಿ ಪುಶ್ ಇಟ್ ಆನ್ ಟು ದ ಸ್ಟ್ಯಾಕ್ ಗೆ ಡೈರೆಕ್ಟ್ ಆಗಿ ಪುಶ್ ಮಾಡಬಹುದು. ಫಸ್ಟ್ ಡಿವಿಷನ್ ಅದಾದ್ಮೇಲೆ ಓಪನಿಂಗ್ ಪ್ಯಾರಂಥಸಿಸ್ ಔಟ್ಪುಟ್ ಅಲ್ಲಿ ಏನಿದೆ 2 3 ಸ್ಟಾರ್ as it is. which is the next element 2 2 is opening parenthesis no 2 is an operand yes. if it is an operand output it ಡೈರೆಕ್ಟ್ ಆಗಿ ಏನು ಮಾಡಬೇಕು ಅದನ್ನ ಔಟ್ಪುಟ್ ಗೆ ಹಾಕೊಳ್ಳ್ರಿ. ಸ್ಟ್ಯಾಕ್ ಅಲ್ಲಿ as it is ಹಂಗೆ ಇರ್ತದೆ. ಇದು ಒಂದು ಡಿವಿಷನ್ ಇನ್ನೊಂದು ಓಪನಿಂಗ್ ಪ್ಯಾರಂಥಸಿಸ್. ಔಟ್ಪುಟ್ ಅಲ್ಲಿ ಇರಬೇಕು ಈಗ 2 3 ಸ್ಟಾರ್ ಅಗೈನ್ 2 ಆ 2 ಎತ್ತು ಏನು ಮಾಡಿದೀವಿ ಔಟ್ಪುಟ್ ಗೆ ಹಾಕೊಂಡಿದೀವಿ. ನೆಕ್ಸ್ಟ್ ಎಲಿಮೆಂಟ್ is ಮೈನಸ್. ನೆಕ್ಸ್ಟ್ ಎಲಿಮೆಂಟ್ ಯಾವುದಿದೆ ಮೈನಸ್ ಇದೆ. ಮೈನಸ್ is opening parenthesis ಅಲ್ಲ. ಮೈನಸ್ is an operand no. ಮೈನಸ್ is an operator yes. ಮೈನಸ್ ಅನ್ನೋದು ಆಪರೇಟರ್ ಆಗಿದ್ರೆ 4 ಕಂಡೀಷನ್ ನ ಯೂಸ್ ಮಾಡ್ತಿದೀವಿ ಇಲ್ಲಿ. ಕಂಡೀಷನ್ ನಂಬರ್ 1 if the stack is empty stack empty ಆಗಿದೆಯಾ ಇಲ್ಲ. ಸ್ಟ್ಯಾಕ್ ಅಲ್ಲಿ ಆಲ್ರೆಡಿ ಡಿವಿಷನ್ ಇದೆ, ಅದರ ಮೇಲ್ಗಡೆ ಓಪನಿಂಗ್ ಪ್ಯಾರಂಥಸಿಸ್ ಇದೆ. ನೆಕ್ಸ್ಟ್ ಕಂಡೀಷನ್ ನಂಬರ್ 2 if the top of the stack is opening parenthesis top of the stack opening parenthesis ಇದೆಯಾ yes. push that operator onto the stack. ನೋಡ್ರಿ ಫಸ್ಟ್ ಡಿವಿಷನ್ ಆಮೇಲೆ ಓಪನಿಂಗ್ ಪ್ಯಾರಂಥಸಿಸ್ ಆಮೇಲೆ ಮೈನಸ್. ಔಟ್ಪುಟ್ ಅಲ್ಲಿ as it is 2 3 ಸ್ಟಾರ್ 2. ಓಕೆ ನೆಕ್ಸ್ಟ್ ನೋಡ್ರಿ which is the next element. ನೆಕ್ಸ್ಟ್ ಎಲಿಮೆಂಟ್ ಯಾವುದು ಇದೆ ನೋಡ್ರಿ. ಮೈನಸ್ ಆದ್ಮೇಲೆ ಯಾವುದು 1 1 is an opening parenthesis no. 1 is an operand yes. directly output it output ಗೆ ಹಾಕೊಳ್ಳ್ರಿ 2 3 ಸ್ಟಾರ್ 2 1 ಆ 1 ಎತ್ತೆ ಔಟ್ಪುಟ್ ಗೆ ಹಾಕೊಂಡಿದ್ದೀನಿ. ಸ್ಟ್ಯಾಕ್ ಅಲ್ಲಿ as it is ಹಂಗೆ ಇರ್ತದೆ. ಫಸ್ಟ್ ಡಿವಿಷನ್ ಆಮೇಲೆ ಓಪನಿಂಗ್ ಪ್ಯಾರಂಥಸಿಸ್ ಆಮೇಲೆ ಮೈನಸ್. which is the next element closing parenthesis. next element ಯಾವುದು closing parenthesis. if it is opening parenthesis element opening parenthesis ಅಲ್ಲ. if it is an operand no. if it is an operator no. ಇದು ಯಾವುದು ಕಂಡೀಷನ್ ಅಪ್ಲೈ ಆಗಲಿಲ್ಲ. ಎಲ್ಲಿ ಹೋಗ್ತಾ ಇದೀವಿ ಕಂಡೀಷನ್ ನಂಬರ್ 5 ಹೋಗ್ತಾ ಇದೀವಿ. ಕಂಡೀಷನ್ ನಂಬರ್ 5 ಅಲ್ಲಿ ಏನಿದೆ ಅಂದ್ರೆ if it is closing parenthesis ಆಗಿದ್ರೆ pop the operator from the stack until an opening parenthesis is encountered. ಓಪನಿಂಗ್ ಪ್ಯಾರಂಥಸಿಸ್ ಎಲ್ಲಿವರೆಗೂ ಇದೆಯೋ ಅದರ ಮೇಲ್ಗಡೆ ಯಾವುದೇ ಆಪರೇಟರ್ ಇರಲಿ ಅದನ್ನ ಪಾಪ್ ಮಾಡಿ ಔಟ್ಪುಟ್ ಗೆ ಹಾಕೊಳ್ಳ್ರಿ ಅಂಡ್ ಡಿಸ್ಕಾರ್ಡ್ ದ ಓಪನಿಂಗ್ ಪ್ಯಾರಂಥಸಿಸ್. ಡಿಸ್ಕಾರ್ಡ್ ಅಂದ್ರೆ ಅದನ್ನು ತೆಗೆದುಹಾಕ್ರಿ. ಈಗ ನಮ್ಮ ಹತ್ರ ಇರೋದು ಔಟ್ಪುಟ್ ಫಸ್ಟ್ ಇನ್ಪುಟ್ ಅಲ್ಲಿ ಏನಿದೆ ಕ್ಲೋಸಿಂಗ್ ಪ್ಯಾರಂಥಸಿಸ್ ಇದೆ. ಕ್ಲೋಸಿಂಗ್ ಪ್ಯಾರಂಥಸಿಸ್ ಇದ್ರೆ ಓಪನಿಂಗ್ ಪ್ಯಾರಂಥಸಿಸ್ ಅಲ್ಲ, ಕಂಡೀಷನ್ ಚೆಕ್ ಮಾಡಿದ್ವಿ. ಆಪರೆಂಡ್ ಅಲ್ಲ, ಆಪರೇಟರ್ ಅಲ್ಲ. ಕಂಡೀಷನ್ ನಂಬರ್ 5 ಟ್ರೂ ಆಗ್ತಾ ಇದೆ. ಯಾಕೆಂದ್ರೆ ನಮ್ಮ ಹತ್ರ ಇರೋ ಇನ್ಪುಟ್ ಯಾವುದು ಅಂದ್ರೆ ಕ್ಲೋಸಿಂಗ್ ಪ್ಯಾರಂಥಸಿಸ್. ಕ್ಲೋಸಿಂಗ್ ಪ್ಯಾರಂಥಸಿಸ್ ಆಗಿದ್ರೆ ಅವನು ಏನು ಹೇಳ್ತಿದ್ರು ಅಂದ್ರೆ if it is closing parenthesis pop the operators from the stack until an opening parenthesis is encountered. ಓಪನಿಂಗ್ ಪ್ಯಾರಂಥಸಿಸ್ ಎಲ್ಲಿವರೆಗೂ ಬರ್ತದೋ ಅದರ ಮೇಲ್ಗಡೆ ಎಷ್ಟೇ ಆಪರೇಟರ್ಸ್ ಇರಲಿ ಅದನ್ನ ಎತ್ತಿ ಔಟ್ಪುಟ್ ಗೆ ಹಾಕೊಳ್ಳ್ರಿ. ಪಾಪ್ ಅಂಡ್ ಡಿಸ್ಕಾರ್ಡ್ ದ ಓಪನಿಂಗ್ ಪ್ಯಾರಂಥಸಿಸ್. ಓಪನಿಂಗ್ ಪ್ಯಾರಂಥಸಿಸ್ ಏನ್ ಮಾಡಕ್ಕೆ ಹೇಳ್ತಾರೆ ಅಲ್ಲಿವರೆಗೂ ಡಿಸ್ಕಾರ್ಡ್ ಅಂದ್ರೆ ಕ್ಯಾನ್ಸಲ್ ಮಾಡ್ಬೇಡ್ರಿ. ಈಗ ನೋಡ್ರಿ ಔಟ್ಪುಟ್ ಆಪರೇಟರ್ ಏನ್ ಮಾಡ್ಬೇಕಂದ್ರೆ 2 3 ಸ್ಟಾರ್ 2 1. ಈಗ ಓಪನಿಂಗ್ ಪ್ಯಾರಂಥಸಿಸ್ ಮೇಲ್ಗಡೆ ಸ್ಟ್ಯಾಕ್ ಯಾವುದು ಸ್ಟ್ಯಾಕ್ ಅಲ್ಲಿ ಏನಿದೆ ಮೈನಸ್. ಆ ಮೈನಸ್ ನ ಇಲ್ಲಿ ಹಾಕೊಂಡಿದ್ವಿ. ಓಪನಿಂಗ್ ಪ್ಯಾರಂಥಸಿಸ್ ಕ್ಲೋಸಿಂಗ್ ಪ್ಯಾರಂಥಸಿಸ್ ಏನಾಯ್ತು ಕ್ಯಾನ್ಸಲ್ ಆಯ್ತು. ಇನ್ನೇನ್ ಮಿಕ್ಕಿದೆ ನಮ್ಮ ಹತ್ರ ಡಿವಿಷನ್ ಮಾತ್ರ ಮಿಕ್ಕಿದೆ ಸ್ಟ್ಯಾಕ್ ಅಲ್ಲಿ. ಈಗ ಓನ್ಲಿ ಡಿವಿಷನ್. ಓಪನಿಂಗ್ ಪ್ಯಾರಂಥಸಿಸ್ ಕ್ಲೋಸಿಂಗ್ ಪ್ಯಾರಂಥಸಿಸ್ ಕ್ಯಾನ್ಸಲ್. ಈ ಮೈನಸ್ ನ ಏನ್ ಮಾಡಿದ್ವಿ ಔಟ್ಪುಟ್ ಹಾಕೊಂಡಿದ್ವಿ. ನೆಕ್ಸ್ಟ್ ಎಲಿಮೆಂಟ್ ಪ್ಲಸ್. ನೆಕ್ಸ್ಟ್ ಎಲಿಮೆಂಟ್ ಯಾವುದು ಪ್ಲಸ್. ಪ್ಲಸ್ ಇಸ್ ಅನ್ ಆಪರೇಟರ್. ಪ್ಲಸ್ ಅನ್ನೋದು ಆಪರೇಟ್ ಪ್ಲಸ್ ಅನ್ನು ಚೆಕ್ ಮಾಡಬೇಕು ಕಂಡೀಷನ್ ಫಸ್ಟ್. ಪ್ಲಸ್ ಇಸ್ ಅನ್ ಓಪನಿಂಗ್ ಪ್ಯಾರಂಥಸಿಸ್ ನೋ. ಪ್ಲಸ್ is an operand no. plus is an operator yes. yes ಆಗಿದ್ರೆ ಇವಾಗ ನೋಡ್ರಿ if the stack is empty
ನೋ ಸ್ಟ್ಯಾಕ್ ಅಲ್ಲಿ ಏನಿದೆ ಡಿವಿಷನ್ ಇದೆ ಇಫ್ ದ ಟಾಪ್ ಆಫ್ ದ ಸ್ಟ್ಯಾಕ್ ಈಸ್ ಓಪನಿಂಗ್ ಪ್ಯಾರಂಥೆಸಿಸ್ ಇದೆಯಾ ನೋ ಇಫ್ ಇಟ್ ಹ್ಯಾಸ್ ಹೈಯೆಸ್ಟ್ ಪ್ರಯಾರಿಟಿ ದ್ಯಾನ್ ದ ಟಾಪ್ ಆಫ್ ದ ಸ್ಟ್ಯಾಕ್ ಡಿವಿಷನ್ ಗಿಂತ ಪ್ಲಸ್ ಹೈಯೆಸ್ಟ್ ಪ್ರಯಾರಿಟಿನ ನೋ ನೋ ಅಂದ್ರೆ ಯಾವ್ದಕ್ಕೆ ಹೋಗಬೇಕು ಎಲ್ಸ್ else means pop the operator from the stack 2 3 star 2 1 minus ಆದ್ಮೇಲೆ ಡಿವಿಷನ್ ಈಗ ಸ್ಟ್ಯಾಕ್ ನೋಡ್ರಿ ಏನ್ ಹಾಕಬೇಕು ಸ್ಟ್ಯಾಕ್ ಗೆ ಪ್ಲಸ್ ಹಾಕ್ತಾ ಇದೀನಿ ಯಾಕಂದ್ರೆ ಡಿವಿಷನ್ ಅನ್ನೋದು ಹೈಯೆಸ್ಟ್ ಪ್ರಯಾರಿಟಿ ಯಾವ್ದು ಕಂಪ್ಯಾರಿಸನ್ ಮಾಡಿದ್ರೆ ಪ್ಲಸ್ ಗೆ ಆದ್ರಿಂದ ನಾವು ಡಿವಿಷನ್ ಮೇಲ್ಗಡೆ ಪ್ಲಸ್ ಹಾಕಂಗಿಲ್ಲ ಆ ಡಿವಿಷನ್ ನ ಪಾಪ್ ಮಾಡಿ ಆ ಪ್ಲೇಸ್ ಗೆ ಏನ್ ಮಾಡ್ಕೊಂಡಿದೀವಿ ಪ್ಲಸ್ ಹಾಕ್ತಾ ಇದೀವಿ Next element 5. Next element ಯಾವ್ದಿದೆ 5. 5 is an opening parenthesis. 5 ಅನ್ನೋದು opening parenthesis ಅಲ್ಲ. 5 is an operand. Yes. Output it. ಅದನ್ನ ಡೈರೆಕ್ಟ್ ಆಗಿ ಏನ್ ಮಾಡಕ್ಕೆ ಹೇಳ್ತಿದಾನೆ ಔಟ್ಪುಟ್ ಹಾಕಕ್ಕೆ ಹೇಳ್ತಿದಾನೆ. 2 3 star 2 1 minus division 5 ಪ್ಲಸ್ ಹಂಗೆ ಇರ್ತದೆ ಸ್ಟ್ಯಾಕ್ ಅಲ್ಲಿ ನೆಕ್ಸ್ಟ್ ಎಲಿಮೆಂಟ್ ಈಸ್ ಸ್ಟಾರ್ ನೆಕ್ಸ್ಟ್ ಎಲಿಮೆಂಟ್ ಯಾವುದು 5 ಆದ್ಮೇಲೆ ಸ್ಟಾರ್ ಸ್ಟಾರ್ ಇಸ್ ಅನ್ ಓಪನಿಂಗ್ ಪ್ಯಾರಂಥೆಸಿಸ್ ನೋ ಸ್ಟಾರ್ ಇಸ್ ಅನ್ ಆಪರೆಂಟ್ ನೋ ಸ್ಟಾರ್ ಇಸ್ ಅನ್ ಆಪರೇಟರ್ yes yes means there are four conditions stack is empty no plus ಇದೆ top of the stack is opening parenthesis no ಯಾವ್ದಿದೆ ಪ್ಲಸ್ ಇದೆ ಓಪನಿಂಗ್ ಪ್ಯಾರಂಥೆಸಿಸ್ ಇಲ್ಲ step number 3 if it has a highest priority than the top of the stack plus ಗಿಂತ star highest priority na yes push the operator onto the stack stack ಹಾಕೊಳ್ಳ್ರಿ ಇವಾಗ ನೋಡ್ರಿ ಪ್ಲಸ್ ಅದರ ಮೇಲ್ಗಡೆ ಏನಿರ್ತದೆ ಸ್ಟಾರ್ ಇದು as it is ಹಂಗೆ ಬರೀರಿ 2 3 star 2 1 minus division 5 which is the next element 3 3 is opening parenthesis no 3 is an operand yes output it 2 3 star 2 1 minus division 5 3 ಇನ್ನು ಸ್ಟ್ಯಾಕ್ ಅಲ್ಲಿ ಏನಿರ್ತದೆ ಒಂದು ಪ್ಲಸ್ ಇನ್ನೊಂದು ಸ್ಟಾರ್ if there is more input ಇನ್ನು ಇನ್ಪುಟ್ ಇದೆಯಾ ಇಲ್ಲ ಇದು ಕಂಡೀಷನ್ ನಂಬರ್ 2 ಇಲ್ಲ ಕಂಡೀಷನ್ ನಂಬರ್ 3 ಇಲ್ಲ ಕಂಡೀಷನ್ ನಂಬರ್ 4 ಇಲ್ಲ ಕಂಡೀಷನ್ ನಂಬರ್ 5 ಇಲ್ಲ ಕಂಡೀಷನ್ ನಂಬರ್ 6 ಇಲ್ಲ if there is more input go to step 1 input ಇದ್ರೆ step 1 ಹೋಗಬೇಕು ಕಂಡೀಷನ್ ನಂಬರ್ 7 ಗೆ ಹೋಗ್ರೆ if there is no more input ಇನ್ನು ಇನ್ಪುಟ್ ಇಲ್ಲ ಅಂದ್ರೆ pop the operators from the stack ಇಂದ ಏನು ಮಾಡಬೇಕು ಆಪರೇಟರ್ಸ್ ನ ಪಾಪ್ ಮಾಡ್ಕೊಳ್ರಿ ಅದನ್ನೆಲ್ಲ ಹಾಕೊಳ್ಳ್ರಿ ಔಟ್ಪುಟ್ ಹಾಕೊಳ್ಳ್ರಿ 2 3 star 2 1 minus division 5 3 ಸ್ಟ್ಯಾಕ್ ಅಲ್ಲಿ ಏನಿದೆ ಸ್ಟಾರ್ ಫಸ್ಟ್ ಹಾಕ್ರಿ ಅದನ್ನ ಫಸ್ಟ್ ತೆಗೀರಿ ಆಮೇಲೆ ಯಾವುದು ತೆಗಿಬೇಕು ಪ್ಲಸ್ now the stack is empty ಸ್ಟ್ಯಾಕ್ ಏನಾಯ್ತು ಇವಾಗ empty ಆಗೋಯ್ತು this is the final answer 2 3 star 2 1 minus division 5 3 star plus ನೋಡ್ರಿ ಈ ಪ್ರಾಬ್ಲಮ್ ಕೊಟ್ಟಾಗ ನಾವು ಇನ್ಫಿಕ್ಸ್ ಇಂದ ಪೋಸ್ಟ್ ಫಿಕ್ಸ್ ಗೆ ಕನ್ವರ್ಷನ್ ಮಾಡಬೇಕಂದ್ರೆ ಇಷ್ಟು ಕಂಡೀಷನ್ಸ್ ನ ಫಾಲೋ ಮಾಡಬೇಕಾಗುತ್ತೆ ಓಕೆ ಇದೇ ತರ ಇನ್ನೊಂದು ಪ್ರಾಬ್ಲಮ್ ಇದೆ ನೋಡ್ರಿ